ಹಲೋ ಆಲ್, ಎಲ್ರಿಗೂ ಸ್ವಾಗತ. ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು CPC ನ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್, ದಟ್ ಇಸ್ ಜ್ಯೂರಿಸ್ಡಿಕ್ಷನ್. ಇದು ಒಂದು ರೀತಿ ಪವರ್ ಆಫ್ ಕೋರ್ಟ್ ದಟ್ ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್. ಬಿಕಾಸ್ ಪ್ರತಿಯೊಂದು ಸಿವಿಲ್ ಕೇಸಸ್, ಸಿವಿಲ್ ಸೂಟ್ ಅಂತ ಏನಿದೆ, ಅದು ಎಲ್ಲ ಕೋರ್ಟ್ಸು ನೀವು ಫೈಲ್ ಮಾಡೋದಕ್ಕಾಗೋದಿಲ್ಲ. ಬಿಕಾಸ್ ಜ್ಯೂರಿಸ್ಡಿಕ್ಷನ್ ಇಸ್ ಡಿವೈಡೆಡ್ ಇಂಟು ಟೆರಿಟೋರಿಯಲ್ ಜ್ಯೂರಿಸ್ಡಿಕ್ಷನ್, ಪೆಕ್ಯುನರಿ ಜ್ಯೂರಿಸ್ಡಿಕ್ಷನ್, ಸಬ್ಜೆಕ್ಟ್ ಮ್ಯಾಟರ್ ಜ್ಯೂರಿಸ್ಡಿಕ್ಷನ್. ಇದು ಹೇಗೆ ಡಿಸೈಡ್ ಆಗುತ್ತೆ, ಯಾವ ಕೋರ್ಟ್ಗೆ ಯಾವ ಜ್ಯೂರಿಸ್ಡಿಕ್ಷನ್ ಬರುತ್ತೆ ಅನ್ನೋದು ಅರ್ಥ ಮಾಡ್ಕೋಬೇಕು. ಸೊ ಇದನ್ನು ವಿತ್ ಪ್ರೊವಿಷನ್ಸ್ ಆ್ಯಂಡ್ ಕೇಸ್ ಲಾಸ್ ಅರ್ಥ ಮಾಡ್ಕೊಳ್ಳೋಣ. ಸೊ ವಿಡಿಯೋ ಟಿಲ್ ದ ಎಂಡ್ ನೋಡಿ. ಈ ಚಾನಲಲ್ಲಿ ನೀವು ಲಾ ಸ್ಟೂಡೆಂಟ್ ಅನ್ನೋದಾದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಬಿಕಾಸ್ ನಿಮಗಿದು ಸಬ್ಜೆಕ್ಟ್ ರಿಲೇಟೆಡ್, ಎಕ್ಸಾಮ್ಸ್ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀವಿ. ಹಾಗೆ ನೀವು ನಾರ್ಮಲ್ ವ್ಯಕ್ತಿಯರು ನೋಡ್ತಿದ್ದೀರಿ ಅನ್ನೋದಾದರೆ ನಿಮ್ಮ ಲೀಗಲಿ ಅವೇರ್ ಆಗಿರೋದಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಪ್ಲಸ್ ಬೆಲ್ ಐಕಾನ್ ಇದೆ, ಅದನ್ನು ಪ್ರೆಸ್ ಮಾಡೋದ್ರಿಂದ ನಿಮಗೆ ಪ್ರತಿಯೊಂದು ವಿಡಿಯೋ ಇಮಿಡಿಯೇಟ್ ಅಪ್ಡೇಟ್ ಸಿಗುತ್ತೆ. ಹಾಗೆ ಇನ್ನು ಕ್ಲಾಸಸ್ ಅಂತ ಹೇಳುವಾಗ ಸ್ವಾತಿ ಲಾ ಅಕಾಡೆಮಿ ಕಡೆಯಿಂದ ಸಿವಿಲ್ ಜಡ್ಜ್ಗೆ ಕ್ಲಾಸಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಪ್ರಿಲಿಮ್ಸ್ನ ಬ್ಯಾಚ್ ನಡೀತಿದೆ. ಇಂಟ್ರೆಸ್ಟೆಡ್ ಇರುವಂಥ ಸ್ಟೂಡೆಂಟ್ಸ್ ನೀವು ಕ್ಲಾಸಸ್ಗೆ ಎನ್ರೋಲ್ ಆಗಬಹುದು. ಕರ್ನಾಟಕ ಸಿವಿಲ್ ಜಡ್ಜ್ ಪ್ರಿಲಿಮಿನರಿ ಕ್ಲಾಸಸ್ ನಡೀತಿರೋವಂಥದ್ದು ಆನ್ಲೈನ್ ಲೈವ್ ಕ್ಲಾಸಸ್ ಆಗಿರುತ್ತೆ. PDF ಅಲ್ಲಿ ಮಟೀರಿಯಲ್ಸ್ ಅವೈಲೇಬಲ್ ಇರುತ್ತೆ. ಕನ್ನಡ ಆ್ಯಂಡ್ ಇಂಗ್ಲೀಷ್ ಎರಡೂ ಭಾಷೆಯಲ್ಲೂ ಸಹ ನಿಮಗೆ ಕ್ಲಾಸಸ್ ನಡೀತಿರೋದು ಅಟ್ಮೋಸ್ಟ್ ಇಂಪಾರ್ಟೆಂಟ್. ಆ್ಯಂಡ್ ಇದೇ ಪ್ಯಾಕೇಜ್ ಅಟ್ ಅ ವೆರಿ ನಾಮಿನಲ್ ಪ್ರೈಸ್ ಏನು ನಡೀತಿದೆ, ಇದರಲ್ಲಿ ನಿಮಗೆ ಟೆಸ್ಟ್ ಸೀರೀಸ್ ಇನ್ಕ್ಲೂಡ್ ಆಗಿರುತ್ತೆ. ಸೊ ಟೆಸ್ಟ್ ಸೀರೀಸ್ಗೆ ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕಾಗಿರೋದಿಲ್ಲ. ಸಾಲ್ವ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಆ್ಯಂಡ್ ಪ್ರತಿಯೊಂದು ಲೈವ್ ಕ್ಲಾಸ್ ಏನು ನಡೆದಿದೆ ಅದರದ್ದು ರೆಕಾರ್ಡೆಡ್ ಲೆಕ್ಚರ್ಸ್ ಕೂಡ ಸಹ ಅವೈಲೇಬಲ್ ಇರುತ್ತೆ. ಇಂಟ್ರೆಸ್ಟೆಡ್ ಇರುವಂಥ ಸ್ಟೂಡೆಂಟ್ಸ್ 9650849915 ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮನ್ನು ನೀವು ಎನ್ರೋಲ್ ಆಗಬಹುದು. ಅಥವಾ ಸ್ವಾತಿ ಲಾ ಅಕಾಡೆಮಿ ಅಂತ ಆ್ಯಪ್ ಇದೆ, ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಅಲ್ಲಿ ಕೋರ್ಸಸ್ಗೆ ಎನ್ರೋಲ್ ಆಗಬಹುದು. ಮಾಕ್ ಅಥವಾ ಲೈವ್ ಕ್ಲಾಸಸ್ನ ಡೆಮೋ ಲೆಕ್ಚರ್ಸ್ ಇದೆ, ಅದನ್ನ ನೋಡಿ. swatilaw.com ಕೂಡ ಸಹ ವೆಬ್ಸೈಟ್ ವಿಸಿಟ್ ಮಾಡಿನೂ ನೀವು ಕ್ಲಾಸಸ್ಗೆ ಎನ್ರೋಲ್ ಆಗಬಹುದು. ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವು ಜ್ಯೂರಿಸ್ಡಿಕ್ಷನ್ ಅಂತ ಹೇಳುವಾಗ ಪವರ್ ಆಫ್ ಕೋರ್ಟ್ ಆ್ಯಂಡ್ ಇದನ್ನು 3 ಟೈಪ್ಸಲ್ಲಿ ಡಿವೈಡ್ ಮಾಡಿದ್ದಾರೆ ಅಂತ ಹೇಳಿದ್ವಿ. ಆಲ್ಸೋ ಪ್ರತಿಯೊಂದು ಕೋರ್ಟ್ಗೆ ಜ್ಯೂರಿಸ್ಡಿಕ್ಷನ್ ವೇರಿ ಆಗುತ್ತೆ. ಸೊ ಹಾಗಾಗಿ ಜ್ಯೂರಿಸ್ಡಿಕ್ಷನ್ ಅಥಾರಿಟಿ ಆಫ್ ಅ ಕೋರ್ಟ್ ಟು ಹಿಯರ್ ಆ್ಯಂಡ್ ಡಿಸೈಡ್ ಅ ಕೇಸ್. ಸೊ ಸಿನ್ಸ್ ಯಾವ ಕೋರ್ಟ್ಗೆ ಅಥಾರಿಟಿ ಇದೆಯಾ ಇಲ್ವಾ ಅನ್ನೋದನ್ನ ನಾವು ಚೆಕ್ ಮಾಡೋದಕ್ಕೆ ಜ್ಯೂರಿಸ್ಡಿಕ್ಷನ್ ಅರ್ಥ ಆಗಬೇಕಾಗಿರುತ್ತೆ. ವಿತೌಟ್ ಜ್ಯೂರಿಸ್ಡಿಕ್ಷನ್ ಡಿಸಿಷನ್ ಇಸ್ ಇನ್ವ್ಯಾಲಿಡ್. ಯಾವುದೇ ಕೋರ್ಟ್ ವಿಚ್ ಇಸ್ ಲ್ಯಾಕಿಂಗ್ ಜ್ಯೂರಿಸ್ಡಿಕ್ಷನ್ ಅಂತ ಹೇಳುವಾಗ ಅದರ ಡಿಸಿಷನ್ ಇನ್ವ್ಯಾಲಿಡ್ ಡಿಸಿಷನ್ ಆಗಿರುತ್ತೆ. ಸೊ ಮಟೀರಿಯಲ್ ಡಿಫೆಕ್ಟ್ ರೈಸ್ ಆಗುತ್ತೆ. ಸೊ ಹಾಗಾಗಿ ಆ್ಯಂಡ್ ಇದು ನಮ್ಮ ಲೀಗಲ್ ಪ್ರೊಸೀಡಿಂಗ್ಸ್ಗೆ ಫೌಂಡೇಶನ್ ಆಗಿರುತ್ತೆ. ನಾವು ಇದಾದ ನಂತರ ನಮಗೆ ನೆಕ್ಸ್ಟ್ ಇಸ್, ಸೊ ಹೇಗೆ ಎಲ್ಲ ಲೀಗಲ್ ಬೇಸಿಸ್ ಅಂತ ಹೇಳುವಾಗ ಯಾವ ಪ್ರಾವಿಷನ್ಸ್ ಯಾವ್ಯಾವ ಸೆಕ್ಷನ್ ಡೀಲ್ ಮಾಡುತ್ತೆ. ಸೆಕ್ಷನ್ 9 ಕೋರ್ಟ್ಸ್ ಟು ಟ್ರೈ ಆಲ್ ಸಿವಿಲ್ ಸೂಟ್ಸ್ ಅಂತ ಹೇಳುತ್ತೆ. ದಟ್ ಈಸ್ ಎಲ್ಲ ಕೋರ್ಟ್ ಎಲ್ಲ ಸಿವಿಲ್ ಸೂಟನ್ನು ಟ್ರೈ ಮಾಡೋದಕ್ಕೆ ಸಿವಿಲ್ ಕೋರ್ಟ್ಸ್ ಕಾಂಪಿಟೆಂಟ್ ಆಗಿರುತ್ತೆ. ದೇ ಹ್ಯಾವ್ ಕಾಂಪಿಟೆಂಟ್ ಜ್ಯೂರಿಸ್ಡಿಕ್ಷನ್. ಬಟ್ 15 to 20 ಪ್ಲೇಸ್ ಆಫ್ ಸೂಯಿಂಗ್ ಬಗ್ಗೆ ಹೇಳುತ್ತೆ. ಆದರೆ ಸ್ಪೆಸಿಫಿಕಲಿ ನಾವು ಹೇಗೆ ಡಿವೈಡ್ ಮಾಡಿದ್ದೀವಿ. ದೆನ್ ಸೆಕ್ಷನ್ 21 ಅಬ್ಜೆಕ್ಷನ್ಸ್ ಟು ಜ್ಯೂರಿಸ್ಡಿಕ್ಷನ್. ಸೆಕ್ಷನ್ 21 ಅಗೇನ್ ಇಂಪಾರ್ಟೆಂಟ್, ಅಬ್ಜೆಕ್ಷನ್ಸ್ನ ರೈಸ್ ಮಾಡೋದು. ಸೊ ಯಾವ ಕೋರ್ಟ್ಗೆ ಏನು ಕೇಸ್ ಇದೆ ಇಲ್ಲ ಅದರ ಅಕಾರ್ಡಿಂಗ್ಲಿ ಅಬ್ಜೆಕ್ಷನನ್ನು ರೈಸ್ ಮಾಡೋದಕ್ಕೆ. ಸೊ ಇಫ್ ದ ಕೋರ್ಟ್ ಹ್ಯಾಸ್ ಇಂಪ್ರಾಪರ್ ಜ್ಯೂರಿಸ್ಡಿಕ್ಷನ್ ದೆನ್ ಅಬ್ಜೆಕ್ಷನ್ ರೈಸ್ ಮಾಡ್ಬೋದು. ಸೊ ಆಲ್ರೆಡಿ ಸೆಡ್ 3 ಟೈಪ್ಸ್ ಆಫ್ ಜ್ಯೂರಿಸ್ಡಿಕ್ಷನ್. ಇದರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮಗೆ ಟೆರಿಟೋರಿಯಲ್ ಜ್ಯೂರಿಸ್ಡಿಕ್ಷನ್ ಅಂತ ಹೇಳುವಾಗ ಜಿಯೋಗ್ರಫಿಕಲ್ ಲಿಮಿಟ್ಸ್ನ ಬೇಸಿಸ್ ಮೇಲೆ ಪ್ರತಿಯೊಂದು ಟೆರಿಟರಿ ಅಂತ ಹೇಳಿದ್ರೆ, ಈಗ ನಾವು ಒಂದು ತಾಲೂಕ್ ಕೋರ್ಟ್ ಮಾತನಾಡಿದ್ವಿ, ಆ ತಾಲೂಕ್ಗೆ ಸ್ಪೆಸಿಫಿಕ್ ಆಗಿ ಅದರದ್ದು ಜ್ಯೂರಿಸ್ಡಿಕ್ಷನ್ ಆಗಿರುತ್ತೆ. ಯಾವುದೇ ಜಡ್ಜ್ ತನ್ನ ಜ್ಯೂರಿಸ್ಡಿಕ್ಷನ್ ಅಥವಾ ಲೋಕಲ್ ಲಿಮಿಟ್ಸ್ನ ಮೀರಿ ದೇ ಕೆ ನಾಟ್ ಆ್ಯಕ್ಟ್ ಅಪಾನ್ ಇಟ್. ಸೊ ಜಾಗ್ರಫಿಕಲ್ ಬೌಂಡ್ರಿ ಲಿಮಿಟೇಷನ್ಸ್ನ ಮೇಲೆ ನಾವು ಟೆರಿಟೋರಿಯಲ್ ಜ್ಯೂರಿಸ್ಡಿಕ್ಷನ್ನ ಡಿಸೈಡ್ ಮಾಡ್ತಿರೋದು. ಬೇಸ್ಡ್ ಆನ್ ರೆಸಿಡೆನ್ಸ್ ಆಫ್ ಡಿಫೆಂಡೆಂಟ್ ಆರ್ ಕಾಸ್ ಆಫ್ ಆ್ಯಕ್ಷನ್ ನಾವು ಸೂಟನ್ನು ಫೈಲ್ ಮಾಡ್ತೀವಿ. ಸೊ ಡಿಫೆಂಡೆಂಟ್ ಎಲ್ಲಿ ರಿಸೈಡ್ ಆಗಿದ್ದಾನೆ ಅಲ್ಲಿಗೆ ಸೂಟ್ ಫೈಲ್ ಮಾಡಬಹುದು, ಅಥವಾ ನಿಮ್ಮ ಕಾಸ್ ಆಫ್ ಆ್ಯಕ್ಷನ್ ಯಾವ ಏರಿಯಾ ಅಲ್ಲಿ ರೇಸ್ ಆಗಿದೆ ಅಲ್ಲಿಗೆ ಸೂಟ್ ಫೈಲ್ ಮಾಡ್ತೀವಿ. ಕರೆಕ್ಟ್. ಇದು ನಮಗೆ ಒಂದು ರೀತಿ ಮೂವಬಲ್ ಪ್ರಾಪರ್ಟಿ ಅಥವಾ ಸಿವಿಲ್ ಇಂಜುರಿ ಅಂತ ಹೇಳ್ಬೋದು. ಅದೇ ನಮಗೆ ಕೇಸ್ ಇವಾಗ ಒಂದು ಪ್ರಾಪರ್ಟಿ ರಿಲೇಟೆಡ್ ರೈಸ್ ಆಗಿದೆ, ಇಮ್ಮೂವಬಲ್ ಪ್ರಾಪರ್ಟಿ, ದೆನ್ ನಾವು ಅದಕ್ಕೆ ಸೆಕ್ಷನ್ 16 ನೋಡ್ಕೋತೀವಿ. ಸೊ ಸೆಕ್ಷನ್ 16 ಈಸ್ ಸೂಟ್ ವೇರ್ ಸಬ್ಜೆಕ್ಟ್ ಮ್ಯಾಟರ್ನ ರಿಲೇಟೆಡ್ ಟೆರಿಟೋರಿಯಲ್ ಕಾಸ್ ಆಫ್ ಆ್ಯಕ್ಷನ್ ಮೇಲೆ ಆ್ಯಂಡ್ ಡಿಫೆಂಡೆಂಟ್ನ ರಿಸೈಡಿಂಗ್ ಮೇಲೆ. ಇದು ಸಬ್ಜೆಕ್ಟ್ ಮ್ಯಾಟರ್ ಜ್ಯೂರಿಸ್ಡಿಕ್ಷನ್, ಅದರಲ್ಲೂ ಸಹ ಸಬ್ಜೆಕ್ಟ್ ಮ್ಯಾಟರ್ ಇಮ್ಮೂವಬಲ್ ಪ್ರಾಪರ್ಟಿ ಇದಾದರೆ ಸೆಕ್ಷನ್ 16. ಆ್ಯಂಡ್ ಹೌ ಇಟ್ ಗೋಸ್, ಅದಕ್ಕೆ ಮುಂಚೆ ಪೆಕ್ಯುನರಿ ಜ್ಯೂರಿಸ್ಡಿಕ್ಷನ್ ನೋಡ್ಕೊಳ್ಳೋಣ. ಬೇಸ್ಡ್ ಆನ್ ಮಾನಿಟರಿ ವ್ಯಾಲ್ಯೂ.
ಡಿಫ್ರೆಂಟ್ ಕೋರ್ಟ್ಸ್ ಹ್ಯಾವ್ ಡಿಫ್ರೆಂಟ್ ಲಿಮಿಟ್ಸ್ ಆ್ಯಂಡ್ ಇದು ಎವ್ರಿ ಸ್ಟೇಟ್ ಟು ಸ್ಟೇಟ್ ವೇರಿ ಆಗುತ್ತೆ. ಕರ್ನಾಟಕ ಕೋರ್ಟ್ಸ್ ಆ್ಯಕ್ಟ್ನ ಅಕಾರ್ಡಿಂಗ್ಲಿ, ಕರ್ನಾಟಕ ಸ್ಟ್ಯಾಂಪ್ ಡ್ಯೂಟಿ ಕೋರ್ಟ್ ಆ್ಯಕ್ಟ್ನ ಅಕಾರ್ಡಿಂಗ್ಲಿ ಕರ್ನಾಟಕದು ಟೆರಿಟೋರಿಯಲ್ ಜೂರಿಸ್ಡಿಕ್ಷನ್ ವೇರಿ ಆಗುತ್ತೆ. ದಟ್ ಈಸ್ ಅಪ್ ಟು 20 lakhs ಲೋವರ್ ಕೋರ್ಟಿಗೆ ಬರುತ್ತೆ, 1 ಕೋಟಿ ತನಕ ಡಿಸ್ಟ್ರಿಕ್ಟ್ ಕೋರ್ಟ್, ಅದಕ್ಕಿಂತ ಜಾಸ್ತಿ ಹೈ ಕೋರ್ಟ್, ಈ ರೀತಿ ಟೆರಿಟೋರಿಯಲ್ ವೇರಿಯೇಷನ್ಸ್ ಅನ್ನೋದು ಇರುತ್ತೆ. ಆ್ಯಂಡ್ ಇದು ಸ್ಟೇಟ್ ಟು ಸ್ಟೇಟ್ ವೇರಿ ಆಗುತ್ತೆ. ಇಫ್ ಯು ಆರ್ ಅ ಪ್ರಾಕ್ಟಿಸಿಂಗ್ ಅಡ್ವೊಕೇಟ್ ಅದನ್ನ ಅಕಾರ್ಡಿಂಗ್ಲಿ ನೀವು ನೋಡಿಕೊಂಡು ಆ ಕೋರ್ಟ್ಗೆ ನೀವು ಫೈಲ್ ಮಾಡ್ತೀರಿ. ಆ್ಯಂಡ್ ಲೋವೆಸ್ಟ್ ಕಾಂಪಿಟೆಂಟ್ ಕೋರ್ಟ್ ಯಾವುದಿರುತ್ತೆ ಅದಕ್ಕೇನೆ ಸೂಟ್ ಫೈಲ್ ಮಾಡಬೇಕು. ನಿಮ್ಮ ಸೆಕ್ಷನ್ 15 ಅದನ್ನು ಹೇಳುತ್ತೆ. ಸೊ ನನಗೆ ಟೆರಿಟೋರಿಯಲ್ ಪೆಕ್ಯುನರಿ ಜೂರಿಸ್ಡಿಕ್ಷನ್ ಯಾಕೆ ಇಂಪಾರ್ಟೆಂಟ್ ಅಂತಂದರೆ ಹೈಕೋರ್ಟಿಗೆ ಡೈರೆಕ್ಟಾಗಿ ಹೋಗೋಕೆ ಆಗೋದಿಲ್ಲ. ಸೊ ಪೆಕ್ಯುನರಿ ಜೂರಿಸ್ಡಿಕ್ಷನ್ ನಿಮಗೆ ಲೋವೆಸ್ಟ್ ಕಾಂಪಿಟೆಂಟ್ ಕೋರ್ಟ್ ನೀವು ಎಲ್ಲಿಗೆ ಹೋಗಬಹುದು ಅನ್ನೋದನ್ನು ತಿಳಿಸ್ಕೊಡುತ್ತೆ. ಆ್ಯಂಡ್ ಇದು ಬೇಸ್ ಆಗ್ತಿರೋದು ನಿಮ್ಮ ಸಬ್ಜೆಕ್ಟ್ ಮ್ಯಾಟರ್ ಏನಿದೆ ಆ ಸಬ್ಜೆಕ್ಟ್ ಮ್ಯಾಟರ್ನ ಮಾನಿಟರಿ ವ್ಯಾಲ್ಯೂ ಎಷ್ಟು ಅನ್ನೋದರ ಮೇಲೆ ಈ ಪೆಕ್ಯುನರಿ ಜೂರಿಸ್ಡಿಕ್ಷನ್ ಡಿಸೈಡ್ ಆಗುತ್ತೆ. ನೆಕ್ಸ್ಟ್ ಇದರ ಜೊತೆಗೆ ನಾವು ಓದಬೇಕಾಗಿರೋದು ಸೆಕ್ಷನ್ 15. ಸೊ ಸೆಕ್ಷನ್ 15 is court in which suits to be instituted. Every suit shall be instituted in lowest competent grade. ಓಕೆ, ಸೊ ಲೋವೆಸ್ಟ್ ಕೋರ್ಟ್ ಯಾವುದು ಕಾಂಪಿಟೆಂಟ್ ಆಗಿರುತ್ತೆ ಅಲ್ಲಿಗೆ ಸೂಟ್ ಇನಿಷಿಯೇಟ್ ಮಾಡ್ತಿರೋದು. ನಾವು ಸಬ್ಜೆಕ್ಟ್ ಮ್ಯಾಟರ್ ಜ್ಯೂರಿಸ್ಡಿಕ್ಷನ್ ಅಂತ ಹೇಳುವಾಗ ಸೆಕ್ಷನ್ 16 ಇಂದ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಬೇಸ್ಡ್ ಆನ್ ನೇಚರ್ ಆಫ್ ಕೇಸ್, ಇಮೂವಬಲ್ ಪ್ರಾಪರ್ಟಿ, ಮೂವಬಲ್ ಪ್ರಾಪರ್ಟಿ ಏನಿದೆ ಕೆನಾಟ್ ಬಿ ವೇವ್ಡ್ ಬೈ ಪಾರ್ಟೀಸ್ ಇಷ್ಟ ಬಂದಾಗೆ ಜ್ಯೂರಿಸ್ಡಿಕ್ಷನ್ ವೇವ್ ಆಫ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಈಗ ನಮಗೆ ಸ್ಟಾರ್ಟ್ ಆಗೋದು ಸೆಕ್ಷನ್ 9 CPC. ಸೆಕ್ಷನ್ 9ನ ನಾವು ಗೇಟ್ವೇ ಟು CPC ಅಂತಲೂ ಕರಿತೀವಿ. ಆ್ಯಂಡ್ ಇದೇ ನಮಗೆ ಸೆಕ್ಷನ್ 9 ಹೇಳ್ತಿರೋದು ದಟ್ ಆಲ್ ಸಿವಿಲ್ ಸೂಟ್ಸ್ ಕ್ಯಾನ್ ಬಿ ಫೈಲ್ಡ್ ಇನ್ ಆಲ್ ಕಾಂಪಿಟೆಂಟ್ ಸಿವಿಲ್ ಕೋರ್ಟ್ಸ್ ಅನ್ಲೆಸ್ ಸ್ಪೆಸಿಫಿಕಲಿ ಬಾರ್ ಇಂಪೋಸ್ ಮಾಡಿದ್ದಾರೆ ಅನ್ನೋದು ಬಿಟ್ಟರೆ ಬೇರೆ ಎಲ್ಲ ಕಡೆ ಎಲ್ಲೆಲ್ಲಿ ಬಾರ್ ಇದೆ ಅದನ್ನ ಬಿಟ್ಟು ಬೇರೆ ಎಲ್ಲ ಕಡೆ ನೀವು ಸಿವಿಲ್ ಸೂಟ್ನ ಅಪ್ಲೈ ಮಾಡಬಹುದು. ಜ್ಯೂರಿಸ್ಡಿಕ್ಷನ್ ಇಸ್ ಪ್ರಿಸ್ಯೂಮ್ಡ್ ಆ್ಯಂಡ್ ಕೋರ್ಟ್ ಅದನ್ನು ಡಿಸೈಡ್ ಮಾಡುತ್ತೆ ಜ್ಯೂರಿಸ್ಡಿಕ್ಷನ್ ಇದೆಯಾ ಇಲ್ವಾ ಅನ್ನೋದು. ಸೊ ಸಿವಿಲ್ ಸೂಟ್ ಸೆಕ್ಷನ್ 15 ನಾವು ಆಲ್ರೆಡಿ ಹೇಳಿದಾಗೆ ಲೋವೆಸ್ಟ್ ಕಾಂಪಿಟೆಂಟ್ ಕೋರ್ಟ್ ಪ್ರಿವೆಂಟ್ಸ್ ಬರ್ಡನ್ ಆನ್ ಹೈಯರ್ ಕೋರ್ಟ್ಸ್. ಬಿಕಾಸ್ ಡೈರೆಕ್ಟಾಗಿ ಎಲ್ಲರೂ ಹೈಯರ್ ಕೋರ್ಟ್ಗೆ ಹೈಕೋರ್ಟ್ಗೆ ಹೋಗ್ತೀವಿ ಅಂತಂದರೆ ಅದಕ್ಕೆ ಬರ್ಡನ್ ಆಗುತ್ತೆ. ಸೊ ಹಾಗಾಗಿ ಪೆಕ್ಯುನರಿ ಜ್ಯೂರಿಸ್ಡಿಕ್ಷನ್ ನಿಮಗೆ ಡಿಸ್ಟಿಂಗ್ವಿಷ್ ಮಾಡುತ್ತೆ. ನಾವು ಇದು ನಮಗೆ ಸ್ಪೆಸಿಫಿಕ್ ಆಗಿ ಟೆರಿಟೋರಿಯಲ್ ಸಬ್ಜೆಕ್ಟ್ ಮ್ಯಾಟರ್ ಜ್ಯೂರಿಸ್ಡಿಕ್ಷನ್ ಟೆರಿಟೋರಿಯಲ್ ಜೂರಿಸ್ಡಿಕ್ಷನ್ ಬಗ್ಗೆ ಹೇಳ್ತಿರೋದು. ಸೆಕ್ಷನ್ 16 ಇಮೂವಬಲ್ ಪ್ರಾಪರ್ಟಿ, 19 ನಮಗೆ ಕಾಂಪನ್ಸೇಷನ್, 20 ಅದರ್ ಕೇಸಸ್. ಫಸ್ಟ್ ಥಿಂಗ್ ನಾವು 16 ಅಂತ ನೋಡೋದಾದರೆ ಇಲ್ಲಿ ರಿಕವರಿ ಆಫ್ ಇಮೂವಬಲ್ ಪ್ರಾಪರ್ಟಿ ಆಗಿರಬಹುದು ಸಬ್ಜೆಕ್ಟ್ ಟು ಪೆಕ್ಯುನರಿ, ಆಯಿತಾ. ಪೆಕ್ಯುನರಿ ಲಿಮಿಟ್ಸ್ನ ಅಕಾರ್ಡಿಂಗ್ಲಿ ನೀವು ಇದನ್ನು ನೋಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಲಿಮಿಟೇಷನ್ಸ್ನ ಅಕಾರ್ಡಿಂಗ್ಲಿ ಏನು ಇಮೂವಬಲ್ ಪ್ರಾಪರ್ಟಿ ರಿಕವರಿಗಾಗಿರ್ಬಹುದು, ಪಾರ್ಟಿಷನ್ಗಾಗಿರ್ಬಹುದು, ಅಥವಾ ಫೋರ್ಕ್ಲೋಜರ್ಗೆ ಡಿಟರ್ಮಿನೇಷನ್ ಯಾವ ರೈಟ್ಸ್ ಆ್ಯಂಡ್ ಇಂಟ್ರೆಸ್ಟ್ ಆಫ್ ಇಮೂವಬಲ್ ಪ್ರಾಪರ್ಟಿ, ಕಾಂಪನ್ಸೇಷನ್ ರಿಲೇಟೆಡ್ ಅಥವಾ ಮೂವಬಲ್ ಪ್ರಾಪರ್ಟಿನ ರಿಕವರಿ, ಇದಕ್ಕೆಲ್ಲನೂ ಸಹ ಶಾಲ್ ಬಿ ಇನ್ಸ್ಟಿಟ್ಯೂಟೆಡ್ ಇನ್ ಕೋರ್ಟ್ ವಿತ್ ಇನ್ ಲೋಕಲ್ ಲಿಮಿಟ್ಸ್ ಆಫ್ ಹೂಸ್ ಜೂರಿಸ್ಡಿಕ್ಷನ್ ಪ್ರಾಪರ್ಟಿ ಇಸ್ ಸಿಚುವೇಟೆಡ್. ದಿಸ್ ಈಸ್ ಅಟ್ಮೋಸ್ಟ್ ಇಂಪಾರ್ಟೆಂಟ್. ಇದು ಯಾಕಂತಂದರೆ ಫಾರ್ ಎಕ್ಸಾಂಪಲ್ ಈಗ ನನ್ನ ಪ್ರಾಪರ್ಟಿ ಮಂಡ್ಯ ಅಲ್ಲಿದೆ ಆ್ಯಂಡ್ ನಾನು ಬಟ್ ಇರ್ತಿರೋದು ಬೆಂಗಳೂರಲ್ಲಿ. ಸೊ ಹಾಗಂತ ನಾನು ಬೆಂಗಳೂರಲ್ಲಿ ಆ್ಯಂಡ್ ಡಿಫೆಂಡೆಂಟ್ ಕೂಡ ಬೆಂಗಳೂರಲ್ಲಿದ್ದಾರೆ. ಸೊ ಹಾಗಂತ ನಾವು ಬೆಂಗಳೂರಲ್ಲಿ ಕೇಸ್ ಫೈಲ್ ಮಾಡೋಕ್ಕಾಗೋದಿಲ್ಲ. ಪ್ರಾಪರ್ಟಿ ಇರೋದು ಮಂಡ್ಯ ಅಲ್ಲಿ ಅಂತ ಹೇಳುವಾಗ ಇಮ್ಮೂವಬಲ್ ಪ್ರಾಪರ್ಟಿ ಎಲ್ಲಿದೆ ಅದೇ ಜೂರಿಸ್ಡಿಕ್ಷನ್ಗೆ ಹೋಗಬೇಕಾಗತ್ತೆ. ಸೊ ಸೂಟ್ ಇದರಲ್ಲಿ ಮಂಡ್ಯಲ್ಲೇ ಫೈಲ್ ಮಾಡಬೇಕಾಗತ್ತೆ. ಅದು ನಮಗೆ ಇಂಪಾರ್ಟೆನ್ಸ್ ಆಫ್ ಟೆರಿಟೋರಿಯಲ್ ಜೂರಿಸ್ಡಿಕ್ಷನ್. 17 ಇಮೂವಬಲ್ ಪ್ರಾಪರ್ಟಿ ವಿತ್ ಇನ್ ಡಿಫ್ರೆಂಟ್ ಕೋರ್ಟ್ಸ್. ಸೊ ಈಗ ಮಂಡ್ಯ ಅಲ್ಲಿ ಇರುವಂಥ ಪ್ರಾಪರ್ಟಿ ಒಂದು ಸುಮಾರು ದೊಡ್ಡ ಪ್ರಾಪರ್ಟಿ. ಸೊ ಹಾಗಾಗಿ ಅದು 2-3 ಜಿಲ್ಲೆಗಳಲ್ಲಿ ಅಥವಾ 2-3 ಡಿಫ್ರೆಂಟ್ ತಾಲೂಕ್ಸಲ್ಲಿ ಅದು ಡಿವೈಡ್ ಆಗ್ತಿದೆ. ಇನ್ ಸಚ್ ಕಂಡೀಷನ್ ಯಾವ್ಯಾವ ಡಿಫ್ರೆಂಟ್ ಕೋರ್ಟ್ಸ್ಗೆ ಜೂರಿಸ್ಡಿಕ್ಷನ್ ರೇಸ್ ಆಗುತ್ತೆ ಅದರಲ್ಲಿ ನಿಮಗೆ ಯಾವುದು ಸರಿ ಅನ್ಸುತ್ತಾ ಆ ಕೋರ್ಟ್ಗೆ ನೀವು ಫೈಲ್ ಮಾಡ್ಕೋಬಹುದು. ನೆಕ್ಸ್ಟ್ ಯಾವ ಕೋರ್ಟ್ಗೆ ಜೂರಿಸ್ಡಿಕ್ಷನ್ ರೇಸ್ ಆಗ್ತಿದೆ ಅನ್ನೋದು ಅನ್ಸರ್ಟೇನಿಟಿ. 18 ಪ್ರಕಾರ ಅನ್ಸರ್ಟೇನಿಟಿ, ನಿಮಗೆ ಗೊತ್ತಾಗ್ತಿಲ್ಲ ಯಾವ ಕೋರ್ಟಿಗೆ ಹೋಗಬೇಕು, ದೆನ್ ನೀವು ಯಾವುದೇ ಕೋರ್ಟ್ ನಿಮಗೆ ಸರಿ ಅನ್ನಿಸ್ತಿದೆ ಎಲ್ಲಿಗೆ ಜೂರಿಸ್ಡಿಕ್ಷನ್ ಇದೆ ಅಲ್ಲಿ ನೀವು ಫೈಲ್ ಮಾಡಿ. ಆ ಕೋರ್ಟ್ ಅದನ್ನು ಸರಿಯಾದಂಥ ಜೂರಿಸ್ಡಿಕ್ಷನ್ಗೆ ಬೇಕಾದರೆ ರೀಟ್ರೇಟ್ ಮಾಡುತ್ತೆ, ಇಲ್ಲ ರೀಡೈರೆಕ್ಟ್ ಮಾಡುತ್ತೆ, ಇಲ್ಲ ಅಂತಂದರೆ ಅದೇ ಕೋರ್ಟ್ ಅದನ್ನು ಟ್ರಯಲ್ ಮಾಡೋ ಹಾಗಿದ್ರೆ ಮಾಡಬಹುದು. ಸೊ ಕೋರ್ಟ್ ಅವಾಗ ಅದನ್ನ ಸರಿ ಮಾಡುತ್ತೆ. ನೆಕ್ಸ್ಟ್ ಸೂಟ್ಸ್ ಫಾರ್ ಕಾಂಪನ್ಸೇಷನ್ ಫಾರ್ ರಾಂಗ್ಸ್ ಟು ಪರ್ಸನ್ಸ್ ಆರ್ ಮೂವಬಲ್ಸ್. ಸೊ ವ್ಯಕ್ತಿ ಮತ್ತು ಮೂವಬಲ್ ಪ್ರಾಪರ್ಟಿ ಬಗ್ಗೆ ಮಾತನಾಡಬೇಕು, ಅದರ ಕಾಂಪನ್ಸೇಷನ್ ಬಗ್ಗೆ ಮಾತನಾಡಬೇಕು. ಇದುವರೆಗೂ ನಾವು ಮಾತನಾಡಿದ್ದು 16, 17, 18 ಇಮೂವಬಲ್ ಪ್ರಾಪರ್ಟಿ. ಇದು ಮೂವಬಲ್ ಪ್ರಾಪರ್ಟಿ ಆ್ಯಂಡ್ ರಾಂಗ್ ಡನ್ ಟು ಅ ಪರ್ಸನ್. ದೆನ್ ಆ ಕಂಡೀಷನಲ್ಲಿ ಎಲ್ಲಿ ಡಿಫೆಂಡೆಂಟ್ ರಿಸೈಡ್ ಆಗಿದ್ದಾನೆ ಅಲ್ಲಿಗೆ ಅಥವಾ ನಿಮ್ಮ ಕಾಸ್ ಆಫ್ ಆ್ಯಕ್ಷನ್ ಎಲ್ಲಿ ರೇಸ್ ಆಗಿದೆ ಅಲ್ಲಿಗೆ ನೀವು ಸೂಟ್ ಫೈಲ್ ಮಾಡಬೇಕಾಗಿರುತ್ತೆ. ಇನ್ ಕೇಸ್ ಆಫ್ ಮೂವಬಲ್ ಪ್ರಾಪರ್ಟಿ ಆ್ಯಂಡ್ ನಿಮ್ಮ ಪರ್ಸನ್ ಅಗೇನ್ಸ್ಟ್ ಕಾಂಪನ್ಸೇಷನ್ಗೆ ಹೋಗ್ತಿದ್ದೀವಿ ಅಂತ ಹೇಳುವಾಗ. ಸೊ ಇದು ನಮ್ಮ ಸೆಕ್ಷನ್ 19. 20 is about other suits to be instituted where defendant resides or cause of action arises. ಇದು ನಮಗೆ ಅಗೇನ್
20 ರೀಟ್ರೇಟ್ ಮಾಡ್ತಿದೆ ದಟ್ ಎಕ್ಸ್ಟೆನ್ಷನ್ ದಟ್ ಎಲ್ಲಿಗೆ ಎಕ್ಸಾಕ್ಟ್ಲಿ ನಮಗೆ ಕಾಸ್ ಆಫ್ ಆ್ಯಕ್ಷನ್ ಬರುತ್ತೆ. ಡಿಫೆಂಡೆಂಟ್ ಎಲ್ಲಿ ವಾಸವಾಗಿದ್ದಾನೆ, ನಾನು ಪ್ಲೇಂಟಿಫ್, ನಾನು ಕೇಸ್ ಯಾರ ಮೇಲೆ ಹಾಕ್ತೀನಿ ಅವರು ಡಿಫೆಂಡೆಂಟ್, ಅವರು ಎಲ್ಲಿದ್ದಾರೆ ಅಲ್ಲಿ ಕೇಸ್ ಫೈಲ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಅಬ್ಜೆಕ್ಷನ್ಸ್ ಟು ಜ್ಯೂರಿಸ್ಡಿಕ್ಷನ್, ಇದು ನಮಗೆ ಸೆಕ್ಷನ್ 21 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಅಬ್ಜೆಕ್ಷನ್ಸ್ ಅಂತ ಹೇಳುವಾಗ ಆದಷ್ಟು ಬೇಗ ರೇಸ್ ಮಾಡಬೇಕು. ಪ್ಲೇಂಟಿಫ್ ಸೂಟ್ ಫೈಲ್ ಮಾಡಿದ್ದಾನೆ, ಅಬ್ಜೆಕ್ಷನ್ ರೇಸ್ ಮಾಡೋದು ಡಿಫೆಂಡೆಂಟ್ ಅವನು ತಕ್ಷಣವೇ ಫಸ್ಟ್ ಹಿಯರಿಂಗ್ ಆರ್ ಸೋ ಅಲ್ಲಿ ಅಬ್ಜೆಕ್ಷನ್ ರೇಸ್ ಮಾಡಬೇಕಾಗತ್ತೆ ದಟ್ ನನಗೆ ಈ ಪ್ಲೇಸಲ್ಲಿ ಜ್ಯೂರಿಸ್ಡಿಕ್ಷನ್ನೇ ಇಲ್ಲ, ನಾನು ಇಲ್ಲಿ ಇರೋದಿಲ್ಲ, ನನಗೆ ಕಷ್ಟ ಆಗುತ್ತೆ ಎನಿಥಿಂಗ್, ಆ್ಯಂಡ್ ಮೇ ಬಿ ವೇವ್ಡ್ ಇಫ್ ನಾಟ್ ರೇಸ್ಡ್. ಅಕಸ್ಮಾತ್ ಅವನೇನಾದರೂ ರೇಸ್ ಮಾಡಲಿಲ್ಲ ಅಬ್ಜೆಕ್ಷನ್, ದೆನ್ ಅದನ್ನು ವೇವ್ ಆಫ್ ಮಾಡಬಹುದು. ಸಬ್ಜೆಕ್ಟ್ ಮ್ಯಾಟರ್ ಕೆನ್ ನಾಟ್ ಬಿ ವೇವ್ಡ್, ಸಬ್ಜೆಕ್ಟ್ ಮ್ಯಾಟರ್ನ ವೇವ್ ಮಾಡೋಕ್ಕಾಗೋದಿಲ್ಲ. ಆಲ್ಸೋ ನಾವು ಸಬ್ಜೆಕ್ಟ್ ಮ್ಯಾಟರ್ ಜ್ಯೂರಿಸ್ಡಿಕ್ಷನ್ ಅಂತ ಹೇಳುವಾಗ ಟೆರಿಟೋರಿಯಲ್, ಜೋಗ್ರಫಿಕಲ್ ವೈಸ್, ಪೆಕ್ಯುನರಿ, ಮಾನಿಟರಿ ವೈಸ್ ಅಂತಂದರೆ ದುಡ್ಡಿನ ಇದರಲ್ಲಿ. ಸಬ್ಜೆಕ್ಟ್ ಮ್ಯಾಟರ್ ಜ್ಯೂರಿಸ್ಡಿಕ್ಷನ್ ಫಾರ್ ಎಕ್ಸಾಂಪಲ್ ಈಗ ಕನ್ಸ್ಯೂಮರ್ ಕೋರ್ಟ್ಗೆ ಕನ್ಸ್ಯೂಮರ್ ಕೇಸಸ್ ಹೋಗುತ್ತೆ, ಫ್ಯಾಮಿಲಿ ಕೋರ್ಟ್ಗೆ ಫ್ಯಾಮಿಲಿ ಕೇಸಸ್, ಟ್ರೈಬ್ಯುನಲ್ಸ್ ಆದರೆ ಅದಕ್ಕೆ ರಿಲೇಟೆಡ್ ಟ್ರೈಬ್ಯುನಲ್ಸ್ಗೆ ಅದಕ್ಕೆ ರಿಲೇಟೆಡ್ ಕೇಸಸ್ ಆಗುತ್ತೆ. ಸೊ ಅಗೇನ್ ಸಿವಿಲ್ ಕೋರ್ಟಲ್ಲಿನೂ ಸಹ ವೇರಿ ಆಗುತ್ತೆ ಯಾವ ಕೋರ್ಟ್ ಯಾವ ಸಬ್ಜೆಕ್ಟ್ ಮ್ಯಾಟರ್ನ ಹ್ಯಾಂಡಲ್ ಮಾಡ್ತಿದೆ ಅನ್ನೋದು. ಸೊ ಅದರ ಅಕಾರ್ಡಿಂಗ್ಲಿನೂ ಸಹ ನಮಗೆ ಜ್ಯೂರಿಸ್ಡಿಕ್ಷನ್ ವೇರಿ ಆಗುತ್ತೆ. ನಾವು ಇಫ್ ಇನ್ ಕೇಸ್ ನೀವು ತಪ್ಪಾದ ಜ್ಯೂರಿಸ್ಡಿಕ್ಷನಲ್ ಕೇಸ್ ಫೈಲ್ ಮಾಡಿದ್ರಿ ದೆನ್ ಅದರ ಡಿಕ್ರಿ ನಲ್ ಆ್ಯಂಡ್ ವಾಯ್ಡ್ ಆಗಿರುತ್ತೆ, ಅಥವಾ ಕೋರಮ್ ನಾನ್ ಜುಡೈಸ್, ಆ ಕೋರ್ಟ್ಗೆ ಏನು ಜಸ್ಟಿಸ್ ಕೊಡೋ ಅಂಥ ಒಂದು ಕಾಂಪಿಟೆನ್ಸಿ ಇರಲಿಲ್ಲ ಅಂತ ಆಗುತ್ತೆ. ಸೊ ಲ್ಯಾಕ್ ಆಫ್ ಜ್ಯೂರಿಸ್ಡಿಕ್ಷನ್ ದೆನ್ ಇಟ್ ವುಡ್ ಬಿ ನಲ್ ಆ್ಯಂಡ್ ವಾಯ್ಡ್. ಇದಕ್ಕೆ ಲ್ಯಾಂಡ್ಮಾರ್ಕ್ ಜಜ್ಮೆಂಟ್ಸ್, ಲ್ಯಾಂಡ್ಮಾರ್ಕ್ ಕೇಸ್ ಲಾಸ್ ಅಂತ ಹೇಳುವಾಗ ಕಿರಣ್ ಸಿಂಗ್ ವರ್ಸಸ್ ಚಮನ್ ಪಾಸ್ವಾನ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮಿಗೆ ಬರೀಬೇಕಾಗಿರುವಂಥದ್ದು. ಆ್ಯಂಡ್ ಡಿಕ್ರಿ ವಿತೌಟ್ ಜ್ಯೂರಿಸ್ಡಿಕ್ಷನ್ ಇಸ್ ನಲ್ಲಿಟಿ. ಸೊ ಆ ಡಿಕ್ರಿಗೆ ಯಾವುದೇ ವ್ಯಾಲ್ಯೂನೇ ಇರೋದಿಲ್ಲ. ಸೊ ಹಾಗಾಗಿ ಜ್ಯೂರಿಸ್ಡಿಕ್ಷನ್ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಸ್ ಆಲ್ರೆಡಿ ಸೆಡ್, ಇಫ್ ದ ಪ್ರಾಪರ್ಟಿ ಡಿಸ್ಪ್ಯೂಟ್ ಇಸ್ ಇನ್ ಮೈಸೂರ್ ಫೈಲ್ಡ್ ಇನ್ ಡೆಲ್ಲಿ ನಡೆಯೋದಿಲ್ಲ, ಇನ್ವ್ಯಾಲಿಡ್ ಡ್ಯೂ ಟು ಲ್ಯಾಕ್ ಆಫ್ ಜ್ಯೂರಿಸ್ಡಿಕ್ಷನ್. ಪ್ರಾಪರ್ಟಿ ಡಿಸ್ಪ್ಯೂಟ್, ಪ್ರಾಪರ್ಟಿ ಇಮ್ಮೂವಬಲ್ ಪ್ರಾಪರ್ಟಿ ಎಲ್ಲಿದೆ ಅಲ್ಲಿಗೆ ಫೈಲ್ ಮಾಡಬೇಕು. ಸೊ ನಾವು ಮೈಸೂರಲ್ಲಿ ಫೈಲ್ ಮಾಡಬೇಕು. ಕನ್ಕ್ಲೂಷನ್, ಜ್ಯೂರಿಸ್ಡಿಕ್ಷನ್ ಅಂತ ಹೇಳುವಾಗ ಇಟ್ಸ್ ಅ ಪವರ್, 3 ಟೈಪ್ಸ್ ಮಸ್ಟ್ ಬಿ ಸ್ಯಾಟಿಸ್ಫೈಡ್, ಪೆಕ್ಯುನರಿ, ಸಬ್ಜೆಕ್ಟ್ ಮ್ಯಾಟರ್, ಟೆರಿಟೋರಿಯಲ್. 3 ಜ್ಯೂರಿಸ್ಡಿಕ್ಷನ್ ಸ್ಯಾಟಿಸ್ಫೈ ಆಗಬೇಕು ನಾವು ಕೇಸ್ ಫೈಲ್ ಮಾಡುವಾಗ, ಯಾವುದಾದ್ರೂ ಒಂದಂತಲ್ಲ. All the 3 jurisdictions should be satisfied. Wrong jurisdiction is invalid case. Case ಏನೇ null and void ಆಗುತ್ತೆ, ಕಂಪ್ಲೀಟ್ ಏನು ನಲ್ಲಿಟಿ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಸೊ ಇದು ನಮ್ಮ ಜ್ಯೂರಿಸ್ಡಿಕ್ಷನ್ ರಿಲೇಟೆಡ್ ಎಕ್ಸಾಮಿಗೆ ಪಾಯಿಂಟರ್ಸ್ ಅಥವಾ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕಾಗಿರುವಂಥದ್ದು. ಆ್ಯಂಡ್ ಸೇಮ್ ಕ್ವೆಶನ್ ಮೇನ್ಸಲ್ಲಿನೂ ಸಹ ಕೇಳಿದ್ದಾರೆ. ಸೊ ಹಾಗಾಗಿ ಕಾನ್ಸೆಪ್ಚುಲಿ ನೀವು ಓದಿ ಅರ್ಥ ಮಾಡ್ಕೊಳ್ಳೋದೂ ಸಹ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಹಾಗೆ ಸ್ವಾತಿ ಲಾ ಅಕಾಡೆಮಿ ಕ್ಲಾಸಸ್ ನೀವು ಜಾಯ್ನ್ ಆಗಬೇಕು ಅನ್ನೋದಾದರೆ ಈ ಒಂದು ಬ್ಯಾಚಸ್, ಪ್ರಿಲಿಮ್ಸ್ ಬ್ಯಾಚ್ ಈಗ ಕರೆಂಟ್ಲಿ ನಡೀತಿದೆ ಆ್ಯಂಡ್ ಆಲ್ಸೋ AIB ಬ್ಯಾಚ್ ನಡೀತಿದೆ. ಸೊ ಇಂಟ್ರೆಸ್ಟೆಡ್ ಇರುವಂಥ ಸ್ಟೂಡೆಂಟ್ಸ್ ನೀವು ಎನ್ರೋಲ್ ಆಗ್ಬೋದು ಬ್ಯಾಚಸ್ಗೆ. ವಿಡಿಯೋ ಟೆಲ್ ದ ಎಂಡ್ ನೋಡಿರೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ನಿಮಗಿರುವಂಥ ಯಾವುದೇ ಡೌಟ್ CPC ರಿಲೇಟೆಡ್ ದೆನ್ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಫರ್ದರ್ ನೆಕ್ಸ್ಟ್ ಯಾವ ಒಂದು ಲೆಕ್ಚರ್ ಬಗ್ಗೆ ತಿಳ್ಕೋಬೇಕು ಅನ್ನೋದನ್ನು ಹೇಳಿ, ವಿಲ್ ಮೇಕ್ ಅ ವಿಡಿಯೋ ಅಬೌಟ್ ಇಟ್. ಥ್ಯಾಂಕ್ ಯು.